ಇಡೀ ತಂಡಕ್ಕೆ ದೊಡ್ಡ ಮೀಟ್ರ್ ಇದೆ. ಹಾಗಾಗಿ ಪಿಕ್ಚರು ಅದೊಂದು. ಇನ್ನೊಂದು, ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ತಮಿಳ್ನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ದಿನ ಬೇರೆ ಅವತ್ತು. ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಹುಟ್ಟಿದ್ದು ನಮ್ಮ ಮನೇಲಿ. ಆದ್ರಿಂದ ಅದ್ರ ಬಗ್ಗೆ ಹೇಳಿದೆ ನಾನು. ಹಂಗಾಗಿ ನೋಡಿ, ಇದು ಈ ಪಿಕ್ಚರ್ ಕೂಡ ಅದೇ ತರ. ಅವರ ಈ ಅಲ್ಲೊಂದು ದೊಡ್ಡ ಮಠ, ಇನ್ನೊಂದು ದೊಡ್ಡ ಮಠ, ಇದು ಮೂರನೇದು. ಒಂದು ಮಟ್ಟಕ್ಕೆ ಪಿಕ್ಚರು ಆ ಲೆವೆಲ್ಗೆ ಬರುತ್ತೆ ಅನ್ಕೊಂಡಿದ್ದೀನಿ. ಬರಲಿ, ದೇವರಲ್ಲಿ ಬೇಡ್ಕೊಳ್ತೀನಿ. ಹಂಗೆ ಈ ಪಿಕ್ಚರ್ ಸರ್ ಹೇಳಿದಂಗೆ ಈ ಯಾವುದು ರಿಯಾಬ್ ನಾನಿರೋ ಕಡೆ ಎಲ್ಲ ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ರಿಯಾಬ್ ಅವ್ರ ಸೆಂಟ್ರವ್ರನ್ನ ಕರೆಸಿ ನಮ್ಮಲ್ಲೇ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸಿ, ಈ ಥರ ಹಿಂಗಿರ್ಬೇಕು ಹಂಗಿರ್ಬೇಕಂತ. ಅವ್ರು ಹೋಗೋಕ್ಕಾಗೋದಿಲ್ಲ, ಕರ್ಕೊಂಡಾಗ ಗೆಲ್ಲಿರೋರು ರಿಯಾಬಲ್ಲಿ ಬಿಟ್ಟು ತಿಂಗಳಿಗೆ 15,000 20,000 ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವೇ ನಮ್ಮದು ಒಂದು ದೊಡ್ಡದು ಒಂದು ಸೋಡ್ರಿ ಥರ ಒಂದು ರೂಮ್ ಇದೆ, ಅಲ್ಲೇ ಕರೆಸಿ ಕುಣಿಸಿ ಅವ್ರಿಗೆಲ್ಲ ಏನೇನು ಹೇಳ್ಬೇಕೆಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋ ದಿವಸ ಥರ ಒಂದು ಟೀಮೇ ರೆಡಿ ಮಾಡ್ತೀವಿ. ಆ ಥರ ಒಂದು ವಿಷಯನ ಇವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ರಿಸ್ಕ್ ಎತ್ತಿ ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ ಅಂದರೆ ಈ ಟೀಮ್ಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಈ ಥರ ಒಂದು ಕಂಟೆಂಟ್ಗಳು ಮಾಡೋದು ತುಂಬಾ ಕಡಿಮೆ. ಯಾಕಂದ್ರೆ ಎಲ್ಲರೂ ದುಡ್ಡು ಮಾಡ್ಬೇಕನ್ನೋ ಒಂದು ಸನ್ನಿವೇಶದಲ್ಲೇ ಕಂಟೆಂಟಲ್ಲೇ ಹೋಗ್ತಾರೆ. ಈ ಥರ ಜನರಿಗೆ ಹೋಗಿ ಸೇರುವಂಥ ವಿಷಯಗಳು ಕಡಿಮೆನೆ. ನೋಡಿ, ಇವಾಗ ಇದೇ ಥರನೇ ಭೀಮಾ ಪಿಕ್ಚರ್ ಮಾಡಿದ್ರು, ಗಾಂಜಾ ಅದು ಇದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು. ಆ ಥರ ಒಂದು ಗಟ್ಸ್ ಬೇಕು ಜನರಿಗೆ, ಎತ್ತು ತೋರ್ಸಂತ ಒಂದು ಗಟ್ಸ್ ಬೇಕು. ಆ ಗಟ್ಸಲ್ಲಿ ಬಂದು ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು. ಸೇಮ್ ಇದೇ ಥರ ಗಂಜಾ ಹೊಡ್ಕೊಂಡ್ರಿ ಅದು ಇದಂತ ಅದರಲ್ಲೂ ತೋರಿಸಿದ್ದಾರೆ. ಆ ಥರ ಒಂದು ಗಟ್ಸ್ ಇದ್ರೆ ಮಾತ್ರ ಇಂಥ ಒಂದು ಪಿಕ್ಚರ್ ಮಾಡೋಕ್ಕಾಗೋದು. ನಮ್ಮ ಕಾರ್ತಿಕ್ ಮತ್ತು ಅವ್ರ ತಂಡಕ್ಕೆ ಗಟ್ಸ್ ಇದೆ ಅಂತ ನಾನು ಒಪ್ಕೊಂಡಪ್ಪ, ಸೂಪರ್. ಅದರಿಂದ ನನ್ನ ಕಡೆಯಿಂದ ಕೂಡ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಪಿಕ್ಚರ್ ಕೂಡ ಬ್ಲಾಕ್ ಬಸ್ಟರ್ ಹೊಡಿಲಿ. ಥ್ಯಾಂಕ್ ಯು.